ಮೂರು ಜುಪಿಟರ್, ನಾ ಹೇಳ್ದೆ ದೇವಗುರು ಬೃಹಸ್ಪತಿ ನಂಬರ್ ಅಂತ. ಸೊ ಅವರೆಲ್ಲರೂ ಹೆಂಗಿರ್ತಾರೆ ಅಂದರೆ ಟೀಚರ್ಸ್ ಕ್ವಾಲಿಟಿ ಅವರಲ್ಲಿರುತ್ತೆ, ಕೌನ್ಸಿಲರ್ಸ್ ಕ್ವಾಲಿಟಿ ಅವರಲ್ಲಿರುತ್ತೆ. ಅವ್ರು ತುಂಬ ಓದೋದು ಈ ಥರದ್ದೆಲ್ಲ ಏನು ನಾವು ಜ್ಞಾನ ವೃದ್ಧಿ ಮಾಡ್ಕೋಬೇಕಲ್ಲ, ಆ ಥರದ್ದು ಅವ್ರಿಗೆ ತುಂಬ ಇಷ್ಟ ಇರುತ್ತೆ. ಅವ್ರು ಯಾವಾಗಲೂ ಒಂದೇನೋ ಒಂದು ಪುಸ್ತಕ ಇಟ್ಕೊಂಡಿರ್ತಾರೆ, ಅಥವಾ ಯಾವ್ದಾದ್ರು ವಿಷಯದ ಬಗ್ಗೆ ತಿಳ್ಕೋಬೇಕು ಅಂತಿರ್ತಾರೆ, ಅಥವಾ ಸ್ಪಿರಿಚುವಲ್ ಆಗೂ ಇರ್ತಾರೆ. 3 ಈಸ್ ಆಲ್ಸೋ ಸ್ಪಿರಿಚುವಲ್ ನಂಬರ್. ಸೊ ಸ್ಪಿರಿಚುವಲ್ ಆಗಿರ್ತಾರೆ. ಅವ್ರಿಗೆ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ, ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಅಂದರೆ ಅವ್ರದ್ದು ಫ್ಯಾಮಿಲಿ ಬಗ್ಗೆ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಬಗ್ಗೆ ಹೇಳೋಕ್ಕಾಗಲ್ಲ, ಆದರೆ ಅವ್ರ ಫ್ಯಾಮಿಲಿ ಏನಿರುತ್ತೆ ಅದ್ರ ಬಗ್ಗೆ ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ. ಯೂಶಲಿ ನಾವು ನೋಡೋಕ್ಕೆ ಹೋದರೆ ನೀವು ಟೀಚಿಂಗ್ ಪ್ರೊಫೆಷನಲ್ಲಿರೋರು, ಕೌನ್ಸಿಲಿಂಗ್ ಪ್ರೊಫೆಷನಲ್ಲಿರೋರು, ಅಥವಾ ಈಗ ಬೇರೆಯವ್ರಿಗೆ ಏನಾದರೂ ಗೈಡೆನ್ಸ್ ಕೊಡೋ ಅಂಥದ್ದು, ಈ ಥರ ಪ್ರೊಫೆಷನಲ್ಲಿರೋರೆಲ್ಲರೂ ಯೂಶಲಿ ನಂಬರ್ 3 ಇದ್ದೇ ಇರುತ್ತೆ ಅವ್ರ ಹತ್ರ. ಓಕೆ, ಬಟ್ ಅವ್ರಲ್ಲೂ ನೆಗೆಟಿವ್ ಬಂದರೆ? ಅವರಲ್ಲಿ ನೆಗೆಟಿವ್ ಬಂದರೆ ನಾಲೆಡ್ಜ್ ಶೋ ಆಫ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ನನ್ನ ಹತ್ರ ಅವ್ರಿಗೇನಾದರೂ ವಿಷಯ ಗೊತ್ತಿರುತ್ತಲ್ಲ, ಈಗ ಟೀಚರ್ಸ್ ಹೆಂಗಿರ್ತಾರೆ, ಇದೆ ಅಂತ ಗೊತ್ತಿರತ್ತೆ, ಅದನ್ನು ಬೇರೆಯವ್ರು ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಇದು ಹೆಂಗಾಗತ್ತೆ ಅಂದರೆ 3 ಮಲ್ಟಿಪ್ಲೈ ಆದಾಗ ಹೆಂಗಾಗತ್ತೆ ಅಂದರೆ ಅವ್ರ ಫ್ಯಾಮಿಲಿ ಬಗ್ಗೆ ಒಂದು ಕಡಿಮೆ ಅಟ್ಯಾಚ್ಮೆಂಟ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೊಂದು ಅವರು ತಮ್ಮಲ್ಲಿರೋ ನಾಲೆಡ್ಜ್ನ ಬೇರೆಯವ್ರಿಗೆ ಅದನ್ನು ಕಲಿಸಿ, ಬೇರೆಯವ್ರಿಗೆ ಅದನ್ನು ತಿಳಿಸಿ ಆ ಥರ ಮಾಡಬೇಕು ಅನ್ನೋದಕ್ಕಿಂತ ನನ್ನ ಹತ್ರ ಆ ನಾಲೆಡ್ಜ್ ಇದೆ, ನನಗೆಲ್ಲ ಗೊತ್ತಿದೆ ಅನ್ನೋ ಮನಸ್ಥಿತಿಗೆ ಅವ್ರು ಬರ್ತಾರೆ. ಅದನ್ನು ತೋರಿಸ್ಕೊಳ್ಳೋದಕ್ಕೆ ಜಾಸ್ತಿ ಮಾಡ್ತಾರೆ. ಆಮೇಲೆ ಬೇರೆಯವರಲ್ಲಿ ತಪ್ಪುಗಳನ್ನು ಕಂಡು ಹಿಡಿಯೋಕ್ಕೆ ಶುರು ಮಾಡ್ತಾರೆ. ಫಾಲ್ಟ್ ಫೈಂಡರ್ಸ್ ಅಂತ ಹೇಳ್ತೀವಿ. ಅಂದರೆ ಇನ್ ಜನರಲ್ ಆಗಿ ಏನು ಮಾಡಬೇಕಾದಂಥ ಪರಿಸ್ಥಿತಿ ಇರಲ್ಲ, ಪ್ರಮೇಯನೂ ಇರಲ್ಲ, ಆದರೆ ಅವ್ರಿಗೆ ಸಿಗೋಂಥ ಯಾವ ಆಪರ್ಚುನಿಟಿನೂ ಮಿಸ್ ಮಾಡ್ಕೊಳ್ಳಲ್ಲ. ನಿಮ್ಮಲ್ಲಿರೋದು ಏನೋ ಒಂದು ತಪ್ಪನ್ನು ಎತ್ತಿ ತೋರ್ಸೋಕ್ಕೆ ಅವರು ಹಿಂದೆ ಮುಂದೆ ನೋಡಲ್ಲ. ಸೊ ಯೂಶಲಿ ಹಾಗೆ 3 ಪಾಸಿಟಿವ್ ಆಗಿದ್ದಾಗ ಇರಲ್ಲ. ಅವ್ರು ನಿಮ್ದೇನಾದ್ರು ತಪ್ಪಿದ್ರೆ ಕರೆದ್ಬಿಟ್ಟು ಸೈಡ್ ಕರೆದ್ಬಿಟ್ಟು ಹೇಳ್ತಾರೆ, ನೋಡು ಈ ಥರ ಈ ತಪ್ಪು ನೀ ಮಾಡ್ತಾ ಇದೆಯಾ, ಇದನ್ನು ಸರಿಪಡಿಸ್ಕೊ ಅಂತ ಹೇಳೋದು, ಅಥವಾ ಇದನ್ನು ಸರಿಪಡಿಸೋಕ್ಕೆ ನಾನೇನಾದರೂ ನಿಮಗೆ ಸಹಾಯ ಮಾಡ್ಬೋದಾ ಅಂತ ಕೇಳೋದು, ಈ ಥರದ್ದು ಏನಾದ್ರು ಮಾಡ್ತಾ ಇರ್ತಾರೆ. ಆದರೆ 3 ಮಲ್ಟಿಪ್ಲೈ ಆದಾಗ ಏನಾಗುತ್ತೆ, ಅವ್ರು ಇದನ್ನೇ ಎತ್ತಿ ಹಿಡಿತಾರೆ ಬೇರೆಯವ್ರ ಮುಂದೆ. ಅವಾಗ ಆ ಥರದ್ದು ಆಸ್ಪೆಕ್ಟ್ ಆಗುತ್ತೆ. ಆಮೇಲೆ ಅವ್ರು ಸ್ವಲ್ಪ ರೂಡ್ ಆಗಕ್ಕೆ ಶುರು ಮಾಡ್ತಾರೆ, ಅಂದರೆ ಅವ್ರ ಮಾತಲ್ಲಿ ಹೊರಟಾಗ್ತಾರೆ. ಸೊ ಆಟೋಮೆಟಿಕಾಗಿ ದ್ವೇಷಗಳು ಜಾಸ್ತಿ ಆಗ್ತಾರೆ. ಸೊ ಈ ಥರದ್ದು ಕ್ವಾಲಿಟೀಸು ಆಗತ್ತೆ. ಅದು ಮಲ್ಟಿಪ್ಲೈ ಆದಾಗ, ವೀಕ್ ಆದಾಗ ಪ್ಲಾನೆಟ್ ಯಾವಾಗ ನಂಬರ್ಸ್ ಮಲ್ಟಿಪ್ಲೈ ಆಗುತ್ತೋ ಪ್ಲಾನೆಟ್ ವೀಕ್ ಆಗುತ್ತೆ. ಅದು ನೇರ ಪರಿಣಾಮ ವ್ಯಕ್ತಿತ್ವದ ಮೇಲೆ ಆಗ್ತಾ ಇರುತ್ತೆ. ನೀವು ನೋಡ್ತಿರ್ಬೋದು, ನಿಮ್ಗೆ ಈಸಿಯಾಗಿ ನೀವು ಅದನ್ನು ತುಂಬ ನೀವು ಕಾನ್ಸಂಟ್ರೇಟ್ ಮಾಡಿ ಒಂದ್ಸಲ ಯಾವಾಗಾದ್ರೂ ನೋಡಿಕೊಂಡ್ರೆ ನಿಮ್ಮದೇ ಗ್ರಿಡ್, ಇದೇನು ತುಂಬ ಕಷ್ಟವಾಗಿರೋ ಸಬ್ಜೆಕ್ಟ್ ಏನಲ್ಲ. ನಿಮಗೆ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಇರಬೇಕು, ಇಂಟ್ರೆಸ್ಟ್ ಇರಬೇಕು ಕಲಿಯೋಕ್ಕೆ ಅಷ್ಟೇ. ಅದು ನೀವು ಕಲಿತಾ ಹೋದಂಗೆಲ್ಲ ನಿಮ್ಮ ಇಂಟ್ರೆಸ್ಟ್ ತುಂಬ ಬೆಳೀತಾ ಹೋಗುತ್ತೆ. ಹೌದಲ್ವಾ, ಹಿಂಗೆ ಆಯ್ತಲ್ವಾ ಇದು ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಅಂದ್ರೆ ನಮ್ಮ ಮನಸ್ಸು, ನಮ್ಮ ಗುಣಲಕ್ಷಣಗಳು ಬದಲಾದಾಗೆಲ್ಲ ಇವೆಲ್ಲ ಪ್ರಭಾವ ಬೀರ್ತಾ ಇರುತ್ತೆ. ಈ ನಂಬರು ಈ ಗ್ರಿಡ್ ಅಲ್ಲಿ ಇಲ್ಲ, ಹೆಂಗಾಡಾಯ್ತು ಅಂತ ನೀವು ಕೇಳ್ಬೋದು. ಮಲ್ಟಿಪ್ಲೈ ಅಂತ ಹೇಳ್ತೀರಾ, ನಂದು ಗ್ರಿಡ್ ಅಲ್ಲಿ ಇರ್ಲಿಲ್ಲ, ಇದು ಎಲ್ಲ ಒಂದೇ ಸಲ ಇತ್ತು, ನೀವು ಮಲ್ಟಿಪ್ಲೈ ಆಗಿದೆ ಅಂತೀರಾ, ಹೆಂಗ್ ಮಲ್ಟಿಪ್ಲೈ ಆಯ್ತು? ಇದು ನಾವು ನೆಕ್ಸ್ಟ್ ಮಾತಾಡೋಣ. ಆದರೆ ಇದೆಲ್ಲ ಆ್ಯಡ್ ಆಗೋದು ದಶಗಳಿಂದ.